ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನನಗೆ ತುಂಬ ಸ್ಪೆಷಲ್ಲು. ಯಾಕಂತ ಹೇಳಿದರೆ ಚಿಕ್ಕ ವಯಸ್ಸಿಂದನೂ ನಮಗೆ ಏನು ಬೇಕಿದ್ರೂ ನಾವು ಕೇಳಿದಾಗ ಕೊಡಿಸೋದು ನಮ್ಮ ಅಪ್ಪ ಅಮ್ಮ ಮಾತ್ರ. ಅದೇ ನಾನಿವಾಗ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಅಪ್ಪ ಅಮ್ಮನಿಗೆ ಒಂದು ಸಣ್ಣ ಗಿಫ್ಟ್ ಕೊಡುವ ಅಂತ ಹೇಳಿ ನಾನೊಂದು ಪಿಗ್ಗಿ ಬ್ಯಾಂಕ್ ಮಾಡಿದ್ದೆ. ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಏನೋ ಗೊತ್ತಿಲ್ಲ. ಅದನ್ನು ಇವತ್ತು ಅವರಿಗೆ ಸರ್ಪ್ರೈಸ್ ಆಗಿ ಕೊಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅವ್ರು ಹೇಗೆ ತಗೊಳ್ತಾರೆ, ಅದನ್ನು ಅವರ ಎಕ್ಸ್ಪ್ರೆಷನ್ ಹೇಗಿದೆ ಅದನ್ನು ನೋಡಬೇಕು ಅನ್ನೋದೇ ನನ್ನ ಆಸೆ. ಇದು ನಾನು ಅವ್ರಿಗೆ ಕೊಡ್ತಾ ಇರೋ ದೊಡ್ಡ ಗಿಫ್ಟ್ ಅಂತೂ ಅಲ್ಲವೇ ಅಲ್ಲ. ಈ ಗಿಫ್ಟನ್ನು ನೋಡಿ ಅವ್ರ ಮುಖದಲ್ಲಿ ನಗುನ ನಾನು ನೋಡಬೇಕನ್ನೋದೇ ನನಗೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು ನಾನು. ಇದು ನನ್ನ ಪ್ರಪಂಚಕ್ಕೆ ನನ್ನ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಈ ವಿಡಿಯೋನ ಫುಲ್ ನೋಡಿ ಹೇಗಿದೆ ಅಂತ ಹೇಳಿ ನಿಮಗೂ ಇಷ್ಟ ಆಗುತ್ತೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ ಅಪ್ಪ ಅಮ್ಮನ ಹತ್ರ ಹೇಳಿದೆ, ನೀವಿಬ್ಬರು ಜೊತೆಗೆ ಕೂತ್ಕೊಳ್ಳಿ, ಒಂದು ವಿಡಿಯೋನ ನೋಡಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳಿದೆ. ಅವರು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ನಾನು ಇದು ಯಾವಾಗ ಮಾಡಿದ್ದು ಅಂತ ಹೇಳಿದರೆ ಜುಲೈ ಮಂತಲ್ಲಿ ಮಾಡಿದ್ದಾಗಿತ್ತು. ಗುರುವಾರ ಮಾಡಿದ್ದು. ಏನಕ್ಕೋ ಒನ್ ಡೇ ಮಾಡಬೇಕು ಇದನ್ನು ಅಂಥೇಳಿ ಅನಿಸಿ ನಾನು ಮಾಡಿರೋದಾಗಿತ್ತು. ಜುಲೈ 17ಗೆ ನಾನು ಇದಕ್ಕೆ ಅಮೌಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಕಡೆಗೆ ಅಪ್ಪನಿಗೆ ಕೊಟ್ಟೆ, ಇದನ್ನು ಓಪನ್ ಮಾಡಿ ಅಂತ ಹೇಳಿದೆ. ನಾವೀಗೆ ಸುಮ್ಮನೆ ಜೋಕ್ ಮಾತಾಡ್ತಾ ಇದ್ವಿ, ಇದರಲ್ಲಿ ತುಂಬ ಅಮೌಂಟ್ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು ಅವರು. ನಾನು ಹೇಳಿದೆ, ನನಗೂ ಗೊತ್ತಿಲ್ಲ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ, ನೀವು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳಿದೆ. ಓಕೆ ಅಂತ ಹೇಳಿ ಅವರು ಅದನ್ನು ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರು ಯಾವತ್ತೂ ನನ್ನ ಹತ್ರ ಏನು ಕೇಳಿದವರೇ ಅಲ್ಲ. ಏನು ಗಿಫ್ಟ್ ಆಗಲಿ, ಬಟ್ಟೆ ಆಗಲಿ, ದುಡ್ಡಾಗಲಿ ಯಾವತ್ತೂ ಕೇಳಲಿಲ್ಲ. ನೀನು ಇದನ್ನು ಕೊಡು, ಅದನ್ನು ತಾಕ್ಸ್ಕೊಡು, ಮನೆಗೆ ಅಮೌಂಟ್ ಕೊಡು ಅಂತ ಹೇಳಿ. ಇದು ನಾನು ಇಷ್ಟಪಟ್ಟು ಕೊಡ್ತಾ ಇರೋದು ಅವರಿಗೆ. ನಮಗೆ ₹1 ಬೇಕಂದ್ರೂ ಕೊಡೋದು ನಮ್ಮ ಅಪ್ಪ ಅಮ್ಮನೇ. ಹಾಗೆ ನಮ್ಮ ಸ್ವಂತ ಉಳಿತಾಯದಿಂದ ನಾವು ಅವ್ರಿಗೆ ಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಡ್ತಾರಲ್ವ. ಅವರೆಷ್ಟೇ ಕಷ್ಟ ಇದ್ದರೂ ಅವ್ರು ಯಾವತ್ತೂ ನಮ್ಮನ್ನು ತೋರಿಸ್ಕೊಂಡೇ ಇಲ್ಲ. ಅವರು ಏನೇ ಅಮೌಂಟ್ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಅವರೇ ಕಷ್ಟಪಟ್ಟು ದುಡಿದು ಅವರು ಸಾಲ್ವ್ ಮಾಡ್ಕೊಳ್ತಾ ಇದ್ರು ಏನು ಪ್ರಾಬ್ಲಮ್ ಇದ್ದರು. ಟ್ರೈನಲ್ಲಿ ಪಿಗ್ಗಿ ಬ್ಯಾಂಕ್ ಓಪನ್ ಮಾಡಿ ಅಮೌಂಟನ್ನು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ ನೀವೇ ಹೇಗಿದೆ ಅಂತ ಹೇಳಿ. ಎಲ್ಲರ ಅಪ್ಪ ಅಮ್ಮನೂ ಹಾಗೆ ಅಲ್ವಾ, ನಮ್ಮ ಆಸೆನ ಪೂರೈಸೋಗೋಸ್ಕರ ಅವರದ್ದು ನೂರಾರು ಆಸೆಗಳನ್ನು ಅವರು ಬಿಟ್ಕೊಟ್ಟಿರ್ತಾರೆ. ನಾನು ಅಂದ್ಕೊಳ್ಳೋದು ಒಂದೇ, ದೇವಸ್ಥಾನದಲ್ಲಿರೋ ದೇವರಿಗಿಂತ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿರೋದೇ ನನ್ನ ಅಪ್ಪ ಅಮ್ಮ. ನಾನು ದೇವರ ಸಂಬಂಧದಲ್ಲಿ ಯಾವತ್ತೂ ನೋಡ್ತೀನಿ. ನನಗೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನನಗೆ ಫಸ್ಟ್ ನೆನಪಾಗೋದೇ ನನ್ನ ಅಪ್ಪ ಅಮ್ಮ. ನನಗೇನು ಕಷ್ಟ ಬಂದರೂ ನನ್ನನ್ನು ಅವ್ರು ಬಿಟ್ಕೊಡಲ್ಲ, ನನಗೆ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋದೇ ನನ್ನ ನಂಬಿಕೆ. ನಿಮಗೂ ಹಾಗೆ ತಾನೇ, ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದರೆ ತುಂಬ ಇಷ್ಟ ಇರುತ್ತಲ್ವ. ಅವರನ್ನು ನಾವು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ, ಯಾಕಂದರೆ ನಮಗಷ್ಟು ಪ್ರೀತಿನ ಅವ್ರು ಕೊಟ್ಟಿರ್ತಾರೆ. ಅದು ಓಪನ್ ಮಾಡುವಾಗ ಮಿಡಲ್ ಏನಾಯಿತು ಅಂತ ಹೇಳಿದರೆ, ನನ್ನ ಅಮ್ಮ ಆಲ್ರೆಡಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾಯಿದ್ಲು. ಸುಮ್ಮನೆ ನನ್ನ ಅಪ್ಪ ಏನು ಹೇಳಿದರು ಅಂದರೆ, ಈ ಅಮೌಂಟಲ್ಲಿ ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಆ ಅಮೌಂಟ್ ಅವರಿಗೆ ಅಂತ ಹೇಳಿದರು. ಆವಾಗ ಅಮ್ಮ ಏನು ಮಾಡಿದರು, ಆಲ್ರೆಡಿ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡಾಗಿತ್ತು. ಆದರೂ ನಾನು ಹೇಳಿದೆ, ಇದರಲ್ಲಿ ಎಷ್ಟು ಅಮೌಂಟನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಆ ಅಮೌಂಟ್ ಅವರಿಗೆ, ಯಾರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ನಾನು ಹೇಳಿದೆ. ಓಕೆ ಅಂತೇಳಿ ಬೇಗ ಅಮೌಂಟೆಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ನಾನು ಅಮ್ಮನ ಹತ್ರ ಹೇಳಿದೆ, ನೀನು ಬೇಗ ಕಲೆಕ್ಟ್ ಮಾಡು ಅಂತ ಹೇಳಿದೆ. ನನಗೆ ಅವರಿಬ್ಬರು ಅಷ್ಟು ಖುಷಿಯಲ್ಲಿ ಆ ಅಮೌಂಟ್ ಕಲೆಕ್ಟ್ ಮಾಡಿ ನಗ್ತಾ ಇರೋದನ್ನು ನೋಡಿ ಅಂತ ಫೈನಲಿ ನನ್ನ ಜೀವನ ಸಾರ್ಥಕ ಆಯ್ತಲ್ಲ ಅಂತ ಹೇಳಿ ಅನ್ನಿಸ್ತು. ಅವ್ರ ಮುಖದಲ್ಲಿ ಇಷ್ಟು ನಗುನ ನಾನು ಯಾವತ್ತೂ ನೋಡಿರಲಿಲ್ಲ ಆಗಿತ್ತು. ಇಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಿದರೆ ಅವರು. ಇದು ಯಾವತ್ತೂ ಲೈಫಲ್ಲಿ ಮೆಮೊರೇಬಲ್ ಡೇ ಆಗೇ ಇರುತ್ತೆ ನನಗೆ. ಅದೇ ಅಮ್ಮ ನನ್ನ ಹತ್ರ ಹೇಳ್ತಾ ಇದ್ಲು, ಇಲ್ಲಿರೋ ನೋಟೆಲ್ಲ ಅಷ್ಟು ಅಪ್ಪನೇ ಬೇಗ ತೊಗೊಳ್ತಾ ಇದ್ರು, ನನ್ನ ಕೈಯಲ್ಲಿರೋದನ್ನು ಅವರೇ ತೊಗೊಳ್ತಾ ಇದ್ರಂತೆಲ್ಲ ಹೇಳಿ ನಗಾಡ್ತಾ ಇದ್ಲು.
ಕಡೆಗೆ ಅಮ್ಮ ಏನು ಮಾಡಿದ್ರು ಅಂದರೆ ಕೂತ್ಕೊಂಡಿರೋ ಪ್ಲೇಸನ್ನೇ ಚೇಂಜ್ ಮಾಡಿ ಕೂತ್ಕೊಂಡ್ಬಿಟ್ರು, ಉಲ್ಟಾದಾಗ ಕೂತ್ಕೊಂಡ್ಬಿಟ್ರು. ಯಾಕಂತ ಹೇಳಿದರೆ ಮತ್ತೆ ಅಪ್ಪ ಕೈಯಲ್ಲಿರೋ ಅಮೌಂಟೆಲ್ಲ ತಗೊಳ್ತಾರೆ ಅಂತ ಹೇಳಿ ಅವಳು ಸಪ್ರೇಟ್ ಇಟ್ಕೊಂಡು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ, ನೆಕ್ಸ್ಟ್ ನಾನು ಏನೇ ಗಿಫ್ಟನ್ನು ನನ್ನ ಅಪ್ಪ ಅಮ್ಮನಿಗೆ ಕೊಟ್ಟರು ಇಷ್ಟು ಖುಷಿನ ನೋಡೋಕ್ಕಾಗಲ್ವೇನೋ ಅನ್ನಿಸ್ತು. ಯಾಕಂತ ಹೇಳಿದರೆ ಇದು ಎಕ್ಸ್ಪೆಕ್ಟ್ ಮಾಡದೆ ಕೊಟ್ಟಿರೋ ಗಿಫ್ಟ್ ಆಗಿತ್ತಲ್ವ. ಆ ನಗು ಎಷ್ಟು ಕೋಟಿ ಕೊಟ್ಟರು ಮತ್ತೆ ಸಿಗಲ್ಲ, ಅಷ್ಟು ಖುಷಿಯಾಗೋಯ್ತು ನನಗೆ. ಕೌಂಟ್ ಮಾಡುವಾಗಲೂ ಹಿಂದೆ ತಿರುಗಿ ನೋಡ್ತಾ ಇದ್ಲು. ಯಾಕಂತ ಹೇಳಿದರೆ ಇದು ನನ್ನ ಅಮೌಂಟನ್ನೇ ಎಲ್ಲ ಅವರು ತೊಗೊಂಡಿರೋದು, ನನ್ನ ಕೈಯಲ್ಲಿರೋ ಅಮೌಂಟನ್ನೇ ಎಲ್ಲರೂ ಅವರೇ ತೊಗೊಂಡ್ರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ಲು. ಇದು ನಾನೊಂದು ಫನ್ನಾಗಿ ಇಟ್ಟಿರೋ ಗೇಮ್ ಆಗಿತ್ತು. ಎಲ್ಲರ ಅಮೌಂಟು ಒಬ್ಬರದ್ದೇ, ಅದು ಇಬ್ಬರು ಡಿವೈಡು ಹಾಗೆ ಹೀಗೆ ಅಂಥೇಳಿ ಏನೂ ಇಲ್ಲ. ಬಟ್ ಇದೊಂದು ಈ ವಿಡಿಯೋ ಒಂಥರ ಫನ್ನಾಗಿ ಅವರಿಗೂ ಖುಷಿ ಆಗಲಿ ಅಂತ ಹೇಳಿ ನಾನು ಹಾಗೆ ಮಾಡಿರೋದಾಗಿತ್ತು. ನಾನು ಇದಕ್ಕೆ ಎಷ್ಟು ಅಮೌಂಟ್ ಹಾಕಿದ್ದೆ ಅಂತೇಳಿ ನಂಗೆ ಐಡಿಯಾನೇ ಇರಲಿಲ್ಲ. ಇವಾಗ ನಿಮ್ಗೊಂದು ಫನ್ ಕೇಳಿಸ್ತೀನಿ ನೋಡಿ. ಅಮ್ಮ ಒಂದು 5 ರೂಪಾಯಿ ನೋಟು ಸಿಕ್ಕಿತ್ತು ಅಮ್ಮನಿಗೆ. ಇದು ಏನಂದರೆ ನಾನು ಆ ಬಾಕ್ಸಲ್ಲಿ ಒಂದು 5 ರೂಪೀಸ್ ನೋಟ್ ಹಾಕಿದ್ದೇ ಆಗಿತ್ತು. ಅದು ಯಾವಾಗ ಹಾಕಿದ್ದೆ ಅಂತಲೂ ಗೊತ್ತಿಲ್ಲ, ಅದು ಎಲ್ಲಿಂದ ಸಿಕ್ಕಿತ್ತೋ ನಂಗೆ ಗೊತ್ತಿಲ್ಲ. ಎಲ್ಲ ಶಾಪಲ್ಲೇನೋ ಪರ್ಚೇಸ್ ಮಾಡುವಾಗ ಅವ್ರು 5 ರೂಪೀಸ್ ನೋಟ್ ಯಾರೋ ಕೊಟ್ಟಿದ್ರು ಅನಿಸುತ್ತೆ. ನಾನು ಅದನ್ನು ಆ ಡಬ್ಬಕ್ಕೆ ಹಾಕಿಟ್ಟಿದ್ದೇ ಆಗಿತ್ತು. ಆವಾಗ ನನ್ನ ಅಮ್ಮ ಹೇಳ್ತಾಳೆ, ಆ 5 ರೂಪೀಸ್ ನೋಟೆಲ್ಲ ಇವಾಗ ರನ್ನಿಂಗಲ್ಲಿ ಇದೆಯಾ, ಶಾಪಲ್ಲಿ ಕೊಟ್ಟರೆ ತಗೊಳ್ತಾರ ಅಂಥೇಳಿ ಕೇಳ್ತಾ ಇದ್ಲು. ನಂಗೆ ಅದು ತುಂಬ ನಗು ಬಂದೋಯ್ತು. ಕಡೆಗೆ ಏನಾಯ್ತು ಅಂತ ಹೇಳಿದರೆ ಅಪ್ಪ ಅಮ್ಮನ ಹತ್ರ ನೀನು ಎಷ್ಟೆಲ್ಲ ಅಮೌಂಟ್ ಕಲೆಕ್ಟ್ ಮಾಡಿದ್ಯಾ ಅದನ್ನೆಲ್ಲ ಕೊಡು, ನಾನು ನಿನಗೆ ಕೌಂಟ್ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದರು. ಆದರೆ ಅಮ್ಮ ಅದನ್ನು ಕೊಡೋಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದರೆ ಅವರೆಲ್ಲಾದರೂ ಮಿಸ್ ಮಾಡ್ತಾರೆ ಅಂತ ಹೇಳಿ, ಇಲ್ಲಾಂದರೆ ಅವ್ರ ಅಮೌಂಟ್, ಅಮ್ಮನ ಅಮೌಂಟು ಅಪ್ಪ ಅಮೌಂಟು ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ ಅಮ್ಮ ನಾ ಕೊಡಲ್ಲ, ನೀನು ಕೌಂಟ್ ಮಾಡು ಅಂತೇಳಿ ನನ್ನ ಹತ್ರ ಹೇಳ್ತಾ ಇದ್ಲು. ಅದಕ್ಕೆ ಅಪ್ಪ ಹೇಳಿದರು, ನಾನು ನಿನ್ನ ಅಮೌಂಟ್ ಏನು ತೊಗೊಳೋದಿಲ್ಲ, ನೀನು ಕಲೆಕ್ಟ್ ಮಾಡಿದ ಅಮೌಂಟ್ ನಿನಗೆ ಕೊಡ್ತೀನಿ, ನೀನು ಅದನ್ನು ಕೊಡು, ನಾನು ನೀಟಾಗಿ ಕೌಂಟ್ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದರು. ಫೈನಲಿ ಅಮ್ಮ ಕಲೆಕ್ಟ್ ಮಾಡಿರೋ ಅಮೌಂಟದು ಕೌಂಟಿಂಗು ಮುಗೀತು. ಒಂದು ಅಪ್ಪ 2 to 3 ಟೈಮ್ಸ್ ಕೌಂಟ್ ಮಾಡಿದರು. ಯಾಕಂದರೆ ಅಮ್ಮ ಎಲ್ಲಾದರೂ ನೀವು ಮಿಸ್ ಮಾಡಿ ಕೌಂಟ್ ಮಾಡ್ತೀರಾ ಅಂತ ಹೇಳ್ತಾರೆ ಅಂಥೇಳಿ. ನನ್ನ ಕಡೆಗೆ ಅಮ್ಮನ ಅಮೌಂಟನ್ನೆಲ್ಲ ಅಮ್ಮನ ಕೈಯಲ್ಲೇ ಕೊಟ್ಟೆ, ಇಷ್ಟು ಅಮೌಂಟ್ ಇದೆ, ನೀನು ಈ ಅಮೌಂಟನ್ನು ಇಟ್ಕೋ ಅಂತ ಹೇಳಿ. ಆದರೆ ನನ್ನ ಅಮ್ಮನಿಗೆ ಏನು ಕ್ಯೂರಾಸಿಟಿ ಅಂತ ಹೇಳಿದರೆ ಅಪ್ಪ ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದೇ ಅವಳ ಮೈಂಡಲ್ಲಿತ್ತು. ಅಪ್ಪ ಏನು ಮಾಡಿದರು ಅಂದರೆ ಅಪ್ಪ ಅಮೌಂಟ್ ಮಾಡಿರೋ ಅಮೌಂಟನ್ನು ಅಪ್ಪನ ಕಾಲು ಬ್ಯಾಕ್ ಸೈಡ್ ಇಟ್ಕೊಂಡಿದ್ರು, ಎಲ್ಲಾದರೂ ಅಮ್ಮ ತಗೊಳ್ತಾಳೆ ಅಂತೇಳಿ. ಕಡೆಗೆ ಅವರು ಕಲೆಕ್ಟ್ ಮಾಡಿರೋ ಅಮೌಂಟನ್ನು ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅಪ್ಪ ಅಮ್ಮನ ವಾಯ್ಸನ್ನೆಲ್ಲ ತುಂಬ ಇದಕ್ಕೆ ಆನ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ನಾವು ಏನೆಲ್ಲ ಮಾತಾಡಿದ್ದೀವಿ, ಜೋಕಾಗೆಲ್ಲ ಮಾತಾಡಿದ್ವಿ, ಅದೆಲ್ಲ ಮಾತಾಡಿ ನೀವು ಅದೆಲ್ಲ ಕೇಳೋದು ಬೇಡ ಅಂತೇಳಿ ನಾನು ವಾಯ್ಸನ್ನು ಕಟ್ ಮಾಡಿ ನಾನೇ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು.
ಅಮ್ಮ ಅದೇ ಹೇಳ್ತಾ ಇದ್ಲು, ನಾನು ಕೊಟ್ಟಿರೋ ಡಬ್ಬಕ್ಕೆ ಮತ್ತೆ ಆ ಡಬ್ಬಕ್ಕೆ ಅಮೌಂಟ್ ಹಾಕಿಟ್ಕೋ, ಏನಕ್ಕಾದರೂ ಬೇಕಾಗತ್ತೆ ಹಾಗೆ ಹೀಗೆ ಅಂತ ಹೇಳಿ ತೋರಿಸ್ತಾ ಇದ್ಲು. ಕಡೆಗೆ ನಾನೇನು ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿರೋ ಅಮೌಂಟನ್ನು ನೀವಿಬ್ಬರು ತೋರಿಸಿ ನಾನೊಂದು ವಿಡಿಯೋ ಮಾಡ್ತೆ ಅಂದೆ. ಕಡೆಗೆ ಅಪ್ಪ ಹೇಳ್ತಾ ಇದ್ರು, ಅಮ್ಮನಿಗೆ ಜಾಸ್ತಿ ಅಮೌಂಟ್ ಸಿಕ್ಕಿದೆ, ನನಗೆ ಕಡಿಮೆ ಸಿಕ್ಕಿದೆ ಅಂತೇಳಿ ಹೇಳ್ತಾ ಇದ್ರು. ಕಡೆಗೆ ಅಪ್ಪ ವಿಡಿಯೋ ಮಾಡುವಾಗ ಸರಿ ಅಮೌಂಟ್ ಇಟ್ಕೊಂಡಿಲ್ಲ ಅಂತ ಹೇಳಿ ಅದು ಹೇಳ್ಕೊಡ್ತಾ ಇದ್ಲು, ಸರಿಯಾಗಿ ಅಮೌಂಟ್ ಇಟ್ಕೊಳ್ಳಿ ಅಂಥೇಳಿ. ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿದರೆ 25,000 ಅಮೌಂಟ್ ಇತ್ತು. ಅಮ್ಮನಿಗೆ 14,000 ಸಿಕ್ತು, ಅಪ್ಪನಿಗೆ 11,000 ಸಿಕ್ತು. ಏನು ಗೊತ್ತಾ, ದುಡ್ಡು ಯಾವತ್ತಿದ್ರೂ ಸಂಪಾದನೆ ಮಾಡ್ಬೋದು, ಆದರೆ ಅಪ್ಪ ಅಮ್ಮನ ಮುಖದಲ್ಲಿ ಆ ತೃಪ್ತಿ ಮತ್ತು ನಗು ನೋಡೋದೇ ಒಂಥರ ಖುಷಿ ಅಲ್ವಾ, ಅದು ಕೋಟಿ ಕೊಟ್ಟರೂ ಸಿಗಲ್ಲ. ಇದು ನನ್ನ ಪುಟ್ಟ ಪ್ರಯತ್ನ ಆಗಿತ್ತು, ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಯಾವತ್ತೂ ಹನಿ ಹನಿ ಕೂಡಿದರೆ ಹಳ್ಳ ಅಂತಾರಲ್ಲ, ಹಾಗೆ 25,000 ರೂಪಾಯಿ ನನಗೆ ದೊಡ್ಡ ಪಾಠನೇ ಕಲಿಸಿದೆ. ಅದನ್ನು ಸೇವ್ ಮಾಡೋಕ್ಕೆ ನಾನು ತುಂಬ ಎಫರ್ಟ್ ಹಾಕಿದ್ದೀನಿ. ನಿಮ್ಮ ಲೈಫಲ್ಲಿ ನೀವು ಯಾರಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೊಟ್ಟಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.